ಬಿಡದಿ ಟೌನ್ಶಿಪ್ ವಿವಾದದಲ್ಲಿ ರೈತರ ಪ್ರತಿಭಟನೆಯ ಸಂದರ್ಭ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರೈತರ ಮೇಲೆ ಕೊಲೆ ಯತ್ನ ಕೇಸು ದಾಖಲಾಗಿತ್ತು. ಈಗ ಆ ರೈತರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೋರ್ಟಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿತ್ತು ಸರ್ಕಾರ. ಈಗ ಜಿಲ್ಲಾ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. 11ಕ್ಕೂ ಹೆಚ್ಚು ರೈತರಿಗೆ ರಾಮನಗರ ಜಿಲ್ಲಾ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. BNS ಸೆಕ್ಷನ್ 109 ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಇವತ್ತು ವಿಚಾರಣೆ ನಡೆಸಿ ಕೋರ್ಟ್ ಬೇಲ್ ಮಂಜೂರು ಮಾಡಿದೆ. ಬಂಧನದಿಂದ ಪಾರಾಗಿದ್ದಾರೆ ರೈತರು. ನಾನ್ ಬೇಲೆಬಲ್ ಅಫೆನ್ಸು 109 BNS, ಅಟೆಂಪ್ಟ್ ಟು ಮರ್ಡರ್ ಕೊಲೆ ಯತ್ನ, ಈ ಪೊರಕೆ ತೋರಿಸಿದಂಥ ಮಹಿಳೆಯರು ಮತ್ತು ರೈತರ ಮೇಲೆ ಕೇಸು ದಾಖಲಾಗಿತ್ತು. ಈಗ ಬೇಲ್ ಸಿಕ್ಕಿರೋದ್ರಿಂದ ಬಂಧನದಿಂದ ಪಾರಾಗಿದ್ದಾರೆ ರೈತರು. ನೋಡಿ, ಈಗ ಬಿಡದಿ ಒಂದು ಟೌನ್ಶಿಪ್ಪಲ್ಲಿ ಹೋದ ಅಮಾಯಕ ರೈತರ ಮೇಲೆ ಏನು ಮಾಡಿದ್ದಾರೆ, ಪೊಲೀಸ್ ಹೋದ ಗುಂಡ ಇವರು ವರ್ತನೆ ಮಾಡಿ ಎಲ್ಲರ ಮೇಲೂ 307 ಅಂದರೆ ಕೊಲೆ ಯತ್ನ ಮಾಡಿದ್ರು, ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅಮಾಯಕ ರೈತರ ಮೇಲೆ ಒಂದು 307 ಕೆಳಗಡೆ ಹೋದ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಮಾನ್ಯ ನ್ಯಾಯಾಲಯದಲ್ಲಿ ನಾವು ಈ ರೈತರಿಗೆ ಈ ಥರ ಅನ್ಯಾಯ ಆಗಿದೆ ಅಂತ ನಾವು ನ್ಯಾಯಾಲಯದಲ್ಲಿ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಒಂದು ಜಯ ಸಿಕ್ಕಿದೆ. ಈ ಒಂದು ಪ್ರಕರಣದಲ್ಲಿ ಎಲ್ಲ ರೈತರಿಗೂ ಜಾಮೀನು, ಮಾನ್ಯ ನ್ಯಾಯಾಲಯ ಜಾಮೀನನ್ನು ಒಂದು ಮಂಜೂರು ಮಾಡಿರ್ತದೆ. ಹಾಗಾಗಿ ಏನು ಜಾಮೀನು ಮಂಜೂರು ಮಾಡಿರ್ತದೆ ಆ ಕಂಡೀಷನ್ಗೆ ಒಬ್ಲೈ ಮಾಡೋಕ್ಕೆ ಎಲ್ಲ ರೈತರುಗಳು ಇವತ್ತು ನ್ಯಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.